ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಂಡಸ್ ವ್ಯಾಲಿಯಿಂದ ಒಂದು ಬಾಕ್ಸ್ ಬಂದಿದೆ. ಸೊ ಏನಿದೆ ಅಂತ ನೋಡೋಣ. ಫಸ್ಟು ಏನು ಕೊಟ್ಟಿದ್ದಾರೆ ಅಂತ. ಸೊ ಇಂಡಸ್ ವ್ಯಾಲಿ ಅವರು ಈ ಸಲ ಕಳಿಸಿದ್ದಾರೆ ಈ ಒಂದು ಕಡಾಯಿನ. ಸೊ ಇದು ಯಾವ ಥರ ಇದೆ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಂಡಸ್ ವ್ಯಾಲಿ ಅವರು ಕುಕ್ವೇರ್ ಅಂದ್ರೇ ತುಂಬ ಫೇಮಸ್, ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ಸೊ ಇದು ಬಂದ್ಬಿಟ್ಟು ಟರ್ಬೋ ಕುಕ್ ಕಡಾಯಿ, 26 ಸೆಂಟಿಮೀಟರ್ ಇದೆ. ಹಾಗೆ ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಇದೆ. ಫ್ರೆಂಡ್ಸ್, ಎಷ್ಟು ದೊಡ್ಡದಿದೆ ನೋಡಿ ಕಡಾಯಿ. ಸೊ ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು, ಮಿರರ್ ಫಿನಿಶಿಂಗ್ ಇದೆ. ಹಾಗೆ ಕಡಾಯಿ ನೋಡಿ ಎಷ್ಟು ದಪ್ಪ ತಳ ಇದೆ. ಹಾಗೇನೆ ಈ ಒಂದು ಕಡಾಯಿ ಏನಿದೆ ನೋಡಿ, ನಮ್ಮ 4 ಜನಕ್ಕೆ ಆರಾಮ್ಸೆ ನಾವು ಇದರಲ್ಲಿ ಅಡುಗೆ ಮಾಡ್ಕೊಬೋದು. ಏನಾದರೂ ಚಿಕನ್ ಫ್ರೈ ಆಗಿರ್ಬೋದು, ಅಥವಾ ಏನಾದರೂ ಫ್ರೈಗಳು ಮಾಡ್ಕೋಬೇಕು ಅಂತಂದರೆ, ಅಥವಾ ಪನ್ನೀರ್ ಐಟಮ್ಸ್ ಏನಾದರೂ ಮಾಡ್ಕೋಬೇಕು ಅಂತಂದರೆ, ಸ್ವಲ್ಪ ಒಂದು 4 ಜನ ಫ್ಯಾಮಿಲಿಗೆ ಪಲ್ಯಗಳು ಅದು ಇದು ಮಾಡ್ಕೊಳ್ಳೋದಕ್ಕೆ ಆರಾಮ್ಸೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ವೆಯ್ಟ್ ನೋಡಿ ಎಷ್ಟೊಂದಿದೆ ವೆಯ್ಟ್ ಇದರಲ್ಲಿ. ಹಾಗೆ ಇದರ ಒಂದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಸಕ್ಕತ್ತಾಗಿದೆ. ಹಾಗೆಯೇ ಇದಕ್ಕೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಇದರಲ್ಲಿ ಅಡುಗೆ ಮಾಡೋದೇ ಒಂದು ಮಜಾ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ನನಗಂತೂ ಈ ಥರ ಒಂದು ಕುಕ್ವೇರಲ್ಲಿ ಅಡುಗೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಇದರಲ್ಲಿ ಏನಾದರೂ ಅಡುಗೆ ಮಾಡ್ತೀನಲ್ಲ, ಸೊ ಅಡುಗೆ ಮಾಡಿದಾಗ ಶೇರ್ ಮಾಡ್ತೀನಿ. ಸೊ ಏನು ಮಾಡ್ತೀನಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನಾನು ಇದನ್ನು ಹೇಗೆ ನಾವು ಇದನ್ನು ಮೇಂಟೈನ್ ಮಾಡ್ಕೋಬೇಕು ಅಂದರೆ, ಈಸಿ ಟು ಕ್ಲೀನ್ ಇರುತ್ತೆ, ಈಸಿ ಟು ಕುಕ್ ಇರುತ್ತೆ. ಹಾಗೆ ಆರಾಮ್ಸೆ ನಾವು ಇದರಲ್ಲಿ ಅಡುಗೆ ಮಾಡ್ಬೋದು. ಕ್ಲೀನಿಂಗ್ ಕೂಡ ತುಂಬಾ ಈಸಿ ಇರುತ್ತೆ ಇದರಲ್ಲಿ. ಹಾಗಾಗಿ ಅದರಲ್ಲೂ ಸ್ಟೇನ್ಲೆಸ್ ಸ್ಟೀಲು, ನಾವು ನಾರ್ಮಲಾಗಿ ಅಲ್ಯೂಮಿನಿಯಂ ಅದು ಇದು ಯೂಸ್ ಮಾಡ್ತೀವಲ್ಲ, ಸೊ ಅದು ಯೂಸ್ ಮಾಡಬೇಕಾದ್ರೆ ಅದು ಸೊ ಅಷ್ಟೊಂದು ಹೆಲ್ತಿ ಅಲ್ಲ. ಅದ್ರ ಬದಲು ಈ ರೀತಿ ಟ್ರೈಪ್ಲೈ ಕುಕ್ವೇರ್ ಇರೋಂಥ ಒಂದು ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡೋದ್ರಿಂದ ಹೆಲ್ತಿಯಾಗಿ ನಾವು ಬೇಗನೆ ಅಡುಗೆಗಳನ್ನ ಮಾಡಿಕೊಂಡು ಊಟ ಮಾಡ್ಬೋದು. ಸೊ ಬನ್ನಿ, ಇವತ್ತು ಇದರಲ್ಲಿ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಹಾಗೆಯೇ ಇದನ್ನು ಹೇಗೆ ಕ್ಲೀನಿಂಗ್ ಮಾಡೋದು, ಮೇಂಟೈನ್ ಮಾಡೋದು ಎಲ್ಲನೂ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕು ಅಂತಂದರೆ, ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆಯೇ ಸ್ಕ್ರೋಲಿಂಗಲ್ಲಿ ಕೂಡ ನಾನು ಒಂದು ಕೋಡನ್ನು ಹಾಕಿರ್ತೀನಿ. ಸೊ ಸೌಮ್ಯ ಅನ್ನೋ ಕೋಡನ್ನು ಯೂಸ್ ಮಾಡಿದ್ರೆ ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಡಿಸ್ಕೌಂಟಲ್ಲಿ ಸಿಗುತ್ತೆ. ಸೊ ಎಷ್ಟು % ಡಿಸ್ಕೌಂಟು ಏನು ಎಲ್ಲದನ್ನು ನಾನು ಸ್ಕ್ರೋಲಿಂಗ್ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ? ಸೊ ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಹೇಗೆ ನಾನು ಕ್ಲೀನ್ ಮಾಡ್ತೀನಿ, ಅಡುಗೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಕಟ್ ಮಾಡಿ ಫ್ರೆಂಡ್ಸ್. ಈಗ ಈ ಕಡಾಯಿನ ಕ್ಲೀನ್ ಮಾಡ್ಕೊಳ್ಳೋಣ. ಮೊದಲಿಗೆ ತುಂಬಾ ಈಸಿ ಇದನ್ನು ಕ್ಲೀನ್ ಮಾಡೋಂಥದ್ದು. ಯಾಕೆಂದರೆ ನಾವೇನೇ ಫುಡ್ ಮಾಡಿದ್ರೂ ಇದರಲ್ಲಿ ಸ್ಟಿಕ್ ಆನ್ ಆಗೋದಿಲ್ಲ, ಅಂದರೆ ತಳ ಹಿಡಿಯೋದಿಲ್ಲ. ಯಾಕಂದರೆ ಇದು ತುಂಬ ದಪ್ಪ ತಳ ಆಗಿರೋದ್ರಿಂದ ಸೊ ಇದರಲ್ಲಿ ನಾವು ಏನೇ ಅಡುಗೆ ಮಾಡಿದ್ರೆ ಕೂಡ ಅದು ಫುಡ್ಡೆಲ್ಲ ಅಂಟ್ಕೊಳ್ಳೋದಿಲ್ವಲ್ಲ. ಸೊ ಹಂಗಾಗಿ ನಮಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ತುಂಬಾ ಖುಷಿ ಕೊಡೋಂಥ ವಿಷಯ ಇದು. ಯಾಕಂದರೆ ನಾವೇನೋ ಒಂದು ಅಡುಗೆ ಮಾಡ್ತಾ ಇರ್ತೀವಿ, ಯಾವಾಗಲೂ ಏನಾದರೂ ಸಿದೋಗಿರೋ ಥರ ಆಗಿಬಿಟ್ರೆ ಬೇಜಾರಾಗತ್ತಲ್ವ. ಸೊ ಹಾಗಾಗಿ ಸೊ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಈಸಿ ಅಂತ ಹೇಳಿಬಿಟ್ಟು. ಸೊ ಈಗ ಮೊದಲನೇದಾಗಿ ಇದನ್ನು ಫಸ್ಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನು ನಾವು ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಸೊ ಈ ಥರ ಒಂದು ಕಡಾಯಿ 4 ಜನ ಇರೋ ಫ್ಯಾಮ್ಲಿಗೆ ತುಂಬಾ ಯೂಸ್ ಆಗೋಂಥದ್ದು. ಇದು 26 ಸೆಂಟಿಮೀಟರ್ಸ್ ಇದೆ. ಸೊ ನೀವೇನಾದರೂ ಒಂದು 4 ಮೆಂಬರ್ಸ್ ಇದ್ದೀರಾ ಫ್ಯಾಮಿಲಿಯಲ್ಲಿ ಅಂತಂದರೆ ಈ ಥರ ಒಂದು ಕಡಾಯಿನ ತೊಗೊಳ್ಳಿ. 26 ಸೆಂಟಿಮೀಟರ್ ಇರೋವಂಥದ್ದು ದೊಡ್ಡದೇ ಬರುತ್ತೆ. ಯಾಕಂದರೆ ಬೆಳಗ್ಗೆ ಟೈಮ್ ನಮಗೆ ಪುಳಿಯೋಗರೆ, ಚಿತ್ರಾನ್ನ ಇವೆಲ್ಲ ಮಾಡಬೇಕು ಅಂತಂದಾಗ ಒಂದು ಸ್ವಲ್ಪ ಅಂದರೆ ಎಲ್ಲರೂ ಲಂಚ್ ಬಾಕ್ಸು ತೊಗೊಂಡೋಗಬೇಕು, ಮನೆಯಲ್ಲೂ ತಿನ್ನಬೇಕು ಅನ್ನುವಾಗ ಒಂದು ಸ್ವಲ್ಪ ದೊಡ್ಡ ಕಡಾಯೇ ಬೇಕಾಗುತ್ತಲ್ವ. ಅದಕ್ಕೆ ಇದು ಪರ್ಫೆಕ್ಟಾಗಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಇದರಲ್ಲಿ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹೊಸ ಪಾತ್ರೆ ಅಲ್ವಾ, ಸ್ವಲ್ಪ ಸ್ವೀಟಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಇದರಲ್ಲಿ ಪಾಯಸನ ಮಾಡ್ತಾಯಿದ್ದೀನಿ, ಶಾವಿಗೆ ಪಾಯಸ.
ಸೊ ಅಡುಗೆ ಮನೆಯಲ್ಲಿ ನಮಗೆ ಚೆನ್ನಾಗಿ ಅಡುಗೆ ಮಾಡಬೇಕು ಅಂತಂದಾಗ ನಮಗೆ ಪಾತ್ರೆಗಳು ಚೆನ್ನಾಗಿತ್ತು ಅಂತಂದರೆ ಅಡುಗೆ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ಹೆಣ್ಮಕ್ಳಿಗೆ. ಸೊ ಈ ಒಂದು ಇಂಡಸ್ ವ್ಯಾಲಿ ಕುಕ್ವೇರಲ್ಲಿ ಏನಪ್ಪ ಒಂದು ಬೆನಿಫಿಟ್ಸ್ ಅಂತಂದರೆ ಇದು 100% ಟಾಕ್ಸಿನ್ ಫ್ರೀ ಇರುತ್ತೆ. ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಕೋಟಿಂಗ್ ಇರೋದಿಲ್ಲ ಮತ್ತು ಪ್ರೀಮಿಯಂ ಫುಡ್ ಗ್ರೇಡ್ ಕ್ವಾಲಿಟಿನ ಯೂಸ್ ಮಾಡಿರ್ತಾರೆ. ಹಾಗೆಯೇ ನಾವೇನೇ ಅಡುಗೆ ಮಾಡಿದ್ರು ಈ ಒಂದು ಪಾತ್ರೆಗಳಲ್ಲಿ ನ್ಯೂಟ್ರಿಯೆಂಟ್ಸ್ನ ಅದು ಪ್ರಿಸರ್ವ್ ಮಾಡುತ್ತೆ. ಮತ್ತು ಇದು ನಾನ್ ಸ್ಟಿಕ್ಕಾಗಿ ಕೆಲಸ ಮಾಡುತ್ತೆ. ಸೊ ನ್ಯಾಚುರಲಾಗಿಯೇ ನಾನ್ ಸ್ಟಿಕ್ಕಾಗಿ ವರ್ಕ್ ಮಾಡುತ್ತೆ. ಮತ್ತು ಯಾವುದೇ ಥರ ಇದು ನಾವು ಮಾಡೋಂಥ ಆಹಾರಗಳನ್ನ ಅಂದರೆ ಸೀದೋಗೋದಿಲ್ಲ, ಮತ್ತು ಪಾತ್ರೆಗಳಿಗೂ ಕೂಡ ಅಂಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಸೊ ಡೈಲಿ ಯೂಸ್ಗಂತೂ ತುಂಬ ಚೆನ್ನಾಗಿ ನಮಗೆ ಇದು ಯೂಸ್ ಆಗುತ್ತೆ. ಹಾಗೆಯೇ ಫುಡ್ಡನ್ನು ಅಷ್ಟೇ ತುಂಬ ನಮಗೆ ಟೇಸ್ಟಿಯಾಗಿ ಅದರಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ನಮಗೆ ಸಿಗುತ್ತೆ. ಸೊ ಯಾವುದೇ ಥರ ಆ ಒಂದು ಪಾತ್ರೆಯಲ್ಲಿ ಇರೋವಂಥ ಮೆಟೀರಿಯಲ್ಸ್ ಅಂದರೆ ಅದರಲ್ಲಿ ಏನಾದರೂ ಬೇರೆ ಪಾತ್ರೆಗಳನ್ನೆಲ್ಲ ಅಂತಂದರೆ ಅದರಲ್ಲಿ ಇರೋವಂಥ ಕೆಮಿಕಲ್ಸ್ ಎಲ್ಲನೂ ಆ್ಯಡ್ ಆಗಿ ಬರುತ್ತಲ್ವ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ಥರ ಕೆಮಿಕಲ್ಸ್ ಇಲ್ಲ. ಇವನ್ ಇದನ್ನು ಡಾಕ್ಟರ್ಸು ಕೂಡ ರೆಕಮೆಂಡ್ ಮಾಡಿದ್ದಾರೆ ಇಂಡಸ್ ವ್ಯಾಲಿ ಕುಕ್ವೇರನ್ನು. ಸೊ ಇವ್ರ ಹತ್ರ ಇಂಡಸ್ ವ್ಯಾಲಿ ಕುಕ್ವೇರಲ್ಲಿ ಜಸ್ಟ್ ಸ್ಟೇನ್ಲೆಸ್ ಸ್ಟೀಲ್ ಅಷ್ಟೇ ಅಲ್ಲ, ನಮಗೆ ಎಲ್ಲ ಥರ ಒಂದು ಮನೆಗೆ ನಮ್ಮ ಕಿಚನ್ಗೆ ಬೇಕಾಗಿರೋಂಥ ಎಲ್ಲ ಪ್ರಾಡಕ್ಟ್ಸು ಇವ್ರ ಹತ್ರ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಕಾಸ್ಟ್ ಐರನ್ನು. ಸೊ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ಅಂತೂ ವೈಡ್ ವೆರೈಟೀಸ್ ಇದೆ ಅಂತಲೇ ಹೇಳ್ಬೋದು. ಕಾಸ್ಟ್ ಐರನಲ್ಲಿ ಕಡಾಯಿ ಇದೆ, ಫ್ರೈ ಪ್ಯಾನ್ ಇದೆ, ಹಾಗೆಯೇ ತವಾಗಳಂತೂ ಬೆಸ್ಟ್ ರೇಂಜಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಶೀಟ್ ಐರನ್ ಅಂತ ಬರುತ್ತೆ. ಸೊ ಶೀಟ್ ಐರನ್ ಇದೆ, ಮತ್ತು ವುಡನ್ ಐಟಮ್ಸ್ ಇದೆ. ಹಾಗೆಯೇ ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಅಂತಲೂ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಎಲ್ಲನೂ ಬಂದುಬಿಟ್ಟು ನಮಗೆ ಈ ಒಂದು ಸ್ಯಾಂಡ್ವಿಚ್ ಬಾಟಮ್ ಏನು ಬರುತ್ತಲ್ವ, ಸೊ ಅದರಿಂದ ತುಂಬ ಚೆನ್ನಾಗಿ ನಮಗೆ ಅದು ದಪ್ಪ ತಳ ಬರೋದ್ರಿಂದ ಅಡುಗೆ ಮಾಡೋದಕ್ಕೆ ನಮಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಅಡುಗೆ ಮಾಡೋದು ಕೂಡ ಖುಷಿಯಿಂದ ನಾವು ಅಡುಗೆನ ಮಾಡ್ಬೋದು. ಸೊ ನಾವೇನಾದರೂ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಕಾಪಾಡ್ಕೋಬೇಕು ಅಂತಂದರೆ ನಮ್ಮ ಮನೆಯವ್ರಿಗೆಲ್ಲ ನಾವು ಒಳ್ಳೆಯ ಆರೋಗ್ಯವಾಗಿರೋಂಥ ಆಹಾರನ ಬಡಿಸ್ಬೇಕು ಅಂತಂದರೆ ಫಸ್ಟು ನಾವು ಸ್ವಿಚ್ ಆನ್ ಆಗಬೇಕಾಗಿರೋದು ಇಂಡಸ್ ವ್ಯಾಲಿಗೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಪ್ರಾಡಕ್ಟ್ಸ್ ಏನಿದೆ, ನಾನು ಡೈಲಿ ಯೂಸ್ಗೆ ಅಡುಗೆ ಮಾಡೋಂಥ ಎಲ್ಲ ಐಟಮ್ಸನ್ನು ಆಲ್ಮೋಸ್ಟ್ ಇಂಡಸ್ ವ್ಯಾಲಿಯಿಂದನೇ ತರಿಸಿರೋದು. ಸೊ ಅದರಲ್ಲಿ ಅಡುಗೆ ಮಾಡ್ತಾಯಿದ್ರೇ ಒಂದು ರೀತಿ ಖುಷಿ ಆಗುತ್ತೆ. ಈವನ್ ಪಾತ್ರೆ ತೊಳಿಬೇಕಾದ್ರೂ ಅಷ್ಟೇ, ಅಯ್ಯೋ ಇದನ್ನು ತೊಳಿಬೇಕಲ್ಲ ಫುಲ್ ಸ್ಟಿಕ್ಕನ್ ಆಗಿದೆ ಅಂತಲೂ ಅನಿಸೋದಿಲ್ಲ. ಈಸಿಯಾಗಿ ನಾವು ಇದನ್ನು ಕುಕ್ ಮಾಡ್ಕೋಬೋದು. ಸೊ ನಿಮಗೂ ಕೂಡ ಏನಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೋಡಿ ನಿಮಗೆ ಇಷ್ಟ ಆಗ್ಬೋದು. ವೈಡ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಎಲ್ಲನೂ ಇದೆ. ಸೊ ಎಲ್ಲ ಥರ ಪ್ರಾಡಕ್ಟ್ಸು ನೀವು ಆ ಒಂದು ವೆಬ್ಸೈಟಲ್ಲಿ ನೋಡ್ಬೋದು, ಇಂಡಸ್ ವ್ಯಾಲಿ ವೆಬ್ಸೈಟಲ್ಲಿ. ಸೊ ಅಲ್ಲಿ ಹೋಗಿಬಿಟ್ಟು ನಿಮಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಈವನ್ ಸ್ಟೇನ್ಲೆಸ್ ಸ್ಟೀಲಲ್ಲಿ ಕುಕ್ಕರ್ಸ್ ವೆರೈಟೀಸ್ ಇದೆ, ಅದೇ ಬಿರಿಯಾನಿ ಪಾಟ್ಸ್ ಇದೆ, ಹಾಗೆಯೇ ಫ್ರೈ ಪ್ಯಾನ್ಸ್ ಇದೆ, ತವಾಗಳಿದೆ, ಎಲ್ಲ ಥರನೂ ನಮ್ಮ ಕಿಚನ್ಗೆ ಏನೇನು ಬೇಕು ಎಲ್ಲ ಥರನೂ ವೈಡ್ ವೆರೈಟೀಸ್ ಇದೆ. ಸೊ ನೋಡಿ ಚೆಕ್ ಮಾಡಿ ನಿಮಗೆ ಯಾವ್ದು ಬೇಕು ಪ್ರಾಡಕ್ಟು ಎಲ್ಲ ಪ್ರಾಡಕ್ಟು ನೀವು ತೊಗೋಬೋದು. ಸೊ ತಗೊಂಡು ಆರಾಮಾಗಿ ಯೂಸ್ ಕೂಡ ಮಾಡ್ಬೋದು. ಸೊ ಇದು ಎಲ್ಲ ಏನಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ಲೈಫ್ ಟೈಮಲ್ಲಿ ನಮಗೆ ಇದು ಬರೋವಂಥ ಪ್ರಾಡಕ್ಟ್ಸ್ಗಳು ಯಾವುದೇ ಥರ ತುಕ್ಕು ಹಿಡಿಯೋದಾಗಲಿ, ಮತ್ತು ಬೆಂಡ್ ಆಗೋದಾಗಲಿ, ಮತ್ತು ಇದು ರಸ್ಟ್ ಹಿಡಿಯೋದಾಗಲಿ ಯಾವುದೇ ಥರ ಆಗೋದಿಲ್ಲ. ಸೊ ಯಾಕಂದರೆ ಸೊ ಇದು ಆ ಒಂದು ಫುಡ್ ಗ್ರೇಡ್ ಮೆಟೀರಿಯಲ್ನ ಇದರಲ್ಲಿ ಯೂಸ್ ಮಾಡಿರ್ತಾರೆ, ಯಾವುದೇ ಥರ ಕೆಮಿಕಲ್ ಇರೋದಿಲ್ವಲ್ಲ, ಹಾಗಾಗಿ ತುಂಬ ಗಟ್ಟಿಯಾಗಿರುತ್ತೆ. ಸೊ ಅದು ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಯೂಸ್ ಮಾಡ್ತಾ ಇರೋ ಕಡಾಯಿನೇ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಮಗೆ ಇದು ಯಾವುದೇ ಥರ ಬೆಂಡ್ ಆಗೋದಾಗಲಿ, ಮತ್ತು ಲಕ್ಕಲ್ ಬೀಳೋದಂತಾರಲ್ಲ ಆ ಥರ ಬೀಳೋದಾಗಲಿ ಯಾವುದೇ ಥರ ಆಗೋದಿಲ್ಲ. ಸೊ ಲೈಫ್ ಟೈಮ್ಗೆ ನಮಗೆ ಇದು ಯೂಸ್ ಮಾಡ್ಕೋಬೋದು. ನಾವು ಯೂಸ್ ಮಾಡಿ, ನಮ್ಮ ಮಕ್ಳು ಯೂಸ್ ಮಾಡಿ, ಅವ್ರ ಮಕ್ಕಳು ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡೋ ಅಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾರಿಗಾದರೂ ಗಿಫ್ಟ್ ಮಾಡಬೇಕು ಅಂತಿದ್ರೆ ದ ಬೆಸ್ಟ್ ಆಪ್ಷನ್ ಅಂದರೆ ಇಂಡಸ್ ವ್ಯಾಲಿ ಕುಕ್ವೇರನ್ನು ಗಿಫ್ಟ್ ಮಾಡಿ, ಅವರು ಕೂಡ ಖುಷಿ ಪಡ್ತಾರೆ. ಯಾಕಂದರೆ ಪ್ರಾಡಕ್ಟ್ ಡಿಸೈನ್ ಆಗಿದೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ? ಸೊ ಹೇಗಿತ್ತು ಇವತ್ತಿನ ಈ ಒಂದು ವಿಡಿಯೋ? ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನಂತೂ ಇಂಡಸ್ ವ್ಯಾಲಿ ಕುಕ್ವೇರನ್ನು ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಅಡುಗೆಗಳನ್ನ ಮಾಡಿಕೊಂಡು ಹಾಗೆಯೇ ಎಂಜಾಯ್ ಮಾಡ್ತಾಯಿದ್ದೀನಿ ಕೂಡ.
ಯಾಕಂದರೆ ಈ ಒಂದು ಕುಕ್ವೇರಲ್ಲಿ ಅಡುಗೆ ಮಾಡೋದ್ರಿಂದ ಹೆಲ್ದಿಯಾಗಿ ನಾವು ಊಟನ ಮಾಡ್ಬೋದು. ಹಾಗೆಯೇ ಇವ್ರ ಹತ್ರ ಸಿಗೋವಂಥ ಐರನ್ ಪ್ರಾಡಕ್ಟ್ಸ್ ಏನಿರುತ್ತಲ್ಲ, ಸೊ ಐರನ್ ಪ್ರಾಡಕ್ಟ್ಸಲ್ಲಿ ನಮಗೆ ನಮ್ಮ ಬಾಡಿಗೆ ಬೇಕಾಗಿರೋಂಥ ಐರನ್ ಕಂಟೆಂಟ್ ಎಲ್ಲನೂ ಸಿಗುತ್ತೆ. ಯಾಕಂದರೆ ಆದಷ್ಟು ನಮ್ಮ ಊಟದಲ್ಲಿ ನಾವು ಐರನ್ ಕಂಟೆಂಟನ್ನು ಯೂಸ್ ಮಾಡಬೇಕು. ಸೊ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಐರನ್ ಕಂಟೆಂಟು. ಸೊ ಹಾಗಾಗಿ ಯೂಸ್ ಮಾಡೋವಂಥ ಚಾಕು ಆಗಿರ್ಬೋದು, ಅದು ಐರನ್ ಚಾಕು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದರಿಂದ ನಮಗೆ ಐರನ್ ಕಂಟೆಂಟ್ ಬರುತ್ತಲ್ವ. ಸೊ ಅದೇ ಥರನೇ ಐರನ್ ಇಂದ ಮಾಡಿರೋಂಥ ಪಾತ್ರೆಗಳಲ್ಲಿ ಅಡುಗೆ ಮಾಡಿ ಊಟ ಮಾಡೋದ್ರಿಂದ ಕೂಡ ಅದರಲ್ಲಿರೋಂಥ ಐರನ್ ಕಂಟೆಂಟ್ಸ್ ನಮಗೆ ಬಾಡಿಗೆ ಸಿಗುತ್ತೆ. ಸೊ ಹಾಗಾಗಿ ನೀವು ಕೂಡ ಎಂಜಾಯ್ ಮಾಡಿ ಈ ಒಂದು ಇಂಡಸ್ ವ್ಯಾಲಿ ಕುಕ್ವೇರನ್ನು ನೀವು ಕೂಡ ಇಷ್ಟ ಆದಲ್ಲಿ ತೊಗೊಳ್ಳಿ. ಪ್ರಾಡಕ್ಟ್ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ ಕೂಡ ಯೂಸ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳಿಗೆ ವೆಯ್ಟ್ ಮಾಡ್ತಾರೆ. ಖಂಡಿತ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಕೂಡ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್. ಹಾಗೆಯೇ ನೆಕ್ಸ್ಟ್ ವಿಡಿಯೋಗೆ ಕೂಡ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.